Hey guys, welcome back to Boomy Stocks. ಈ ಒಂದು ವಿಡಿಯೋದಲ್ಲಿ ನಾನು BCom 5th ಸೆಮಿಸ್ಟರ್ ರಿಟೇಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಅಲ್ಲಿ ಮಾಡ್ಯೂಲ್ 1 ಇಂಟ್ರೊಡಕ್ಷನ್ ಟು ರಿಟೇಲಿಂಗ್ ಅನ್ನೋ ಚಾಪ್ಟರ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂಡ್ ಇನ್ನು ಯಾರಾದ್ರೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. Forms of retail business ownership. ಇದರಲ್ಲಿ types of retail stores ಅನ್ನ ನಾವು ನೋಡ್ತಾ ಇದ್ದೀವಿ. ಫಸ್ಟ್ ಒನ್ ಬಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್. ಡಿಪಾರ್ಟ್ಮೆಂಟಲ್ ಸ್ಟೋರ್ ಅಂದ್ರೆ ಏನು? This is most companies offering a wide range of products and can appear as a collection of smaller retail stores managed by one company. ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಂದ್ರೆ ಒಂದು ಕಂಪನಿಯಲ್ಲಿರುವಂತಹ ಎಲ್ಲಾ ಪ್ರಾಡಕ್ಟ್ಸ್ ಅಥವಾ ಎಲ್ಲಾ ಬ್ರ್ಯಾಂಡ್ಸ್ ಅನ್ನ ಒಂದು ಸ್ಟೋರ್ ಅಲ್ಲಿ, ಒಂದು ರಿಟೇಲ್ ಸ್ಟೋರ್ ಅಲ್ಲಿ ಹಾಕಿಟ್ಟಾಗ ಅಲ್ಲಿ ಒಂದು ವೈಡ್ ರೇಂಜ್ ಆಫ್ ಪ್ರಾಡಕ್ಟ್ ಬಂದು ಕ್ರಿಯೇಟ್ ಆಗುತ್ತೆ. ವೈಡ್ ರೇಂಜ್ ಆಫ್ ಆಪರ್ಚುನಿಟಿ ಇರುತ್ತೆ ಒಂದು ಕಸ್ಟಮರ್ಗೆ ಅವನ್ಗೆ ಬೇಕಾಗಿರುವಂತಹ ಪ್ರಾಡಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಅದನ್ನ ಡಿಪಾರ್ಟ್ಮೆಂಟಲ್ ಸ್ಟೋರ್ ಅಂತ ಹೇಳಿ ಕರಿತೀವಿ. ಇದರ ಫೀಚರ್ಸ್ ಏನು ಅಂತ ನೋಡೋದಾದ್ರೆ, ಡಿಪಾರ್ಟ್ಮೆಂಟಲ್ ಸ್ಟೋರ್ ಗಿವ್ಸ್ ಶಾಪಿಂಗ್ ಕನ್ವೀನಿಯನ್ಸ್. ಶಾಪಿಂಗ್ ಮಾಡೋದಕ್ಕೆ ಕನ್ವೀನಿಯನ್ಸ್ ಆಗಿರುತ್ತೆ. ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಹ್ಯಾಸ್ ಎ ವೈಡ್ ರೇಂಜ್ ಆಫ್ ಪ್ರಾಡಕ್ಟ್ಸ್. ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ರಿಸಲ್ಟ್ ಇನ್ ಅ ಹೈಯರ್ ಎಫಿಷಿಯನ್ಸಿ. ಎ ಡಿಪಾರ್ಟ್ಮೆಂಟಲ್ ಸ್ಟೋರ್ ಅಪಾಯಿಂಟ್ಸ್ ಎಕ್ಸ್ಪರ್ಟ್ಸ್ ಫಾರ್ ಬೈಯಿಂಗ್, ಅಡ್ವರ್ಟೈಸಿಂಗ್ ಅಂಡ್ ಅಕೌಂಟಿಂಗ್. ಯಾವ ರೀತಿ ಬೈ ಮಾಡಬೇಕು ಅಂದ್ರೆ, ಒಂದು ಪ್ರಾಡಕ್ಟ್ ಅನ್ನ ಬೈ ಮಾಡಿ ನೀವು ಅಂತ ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡೋದಕ್ಕೆ ಯಾವ ರೀತಿಯಾದ ಎಂಪ್ಲಾಯೀಸ್ ಅನ್ನ ಅವರು ಅಪಾಯಿಂಟ್ ಮಾಡಿರ್ತಾರೆ, ಅಂಡ್ ಅಡ್ವರ್ಟೈಸ್ ಮಾಡೋದಕ್ಕೆ ಎಂಪ್ಲಾಯರ್ಸ್ ಅನ್ನ ಅಪಾಯಿಂಟ್ ಮಾಡಿರ್ತಾರೆ, ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಕೂಡ ಎಂಪ್ಲಾಯರ್ಸ್ ಅನ್ನ ಮೇಂಟೈನ್ ಮಾಡಿರ್ತಾರೆ. ಡಿಪಾರ್ಟ್ಮೆಂಟಲ್ ಸ್ಟೋರ್ ಮೀನ್ಸ್ ಶಾಪಿಂಗ್ ಅಂಡರ್ ಒನ್ ರೂಫ್. ಶಾಪಿಂಗ್ ಅಂಡರ್ ಒನ್ ಅಂಬ್ರೆಲಾ ಆಗಿರ್ಬೋದು, ಶಾಪಿಂಗ್ ಅಂಡರ್ ಒನ್ ರೂಫ್ ಆಗಿರ್ಬೋದು, ವೈಡ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಅವೈಲಬಿಲಿಟಿ ಇರುತ್ತೆ ಒಂದು ಕಸ್ಟಮರ್ಗೆ. ಇದು ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ನ ಫೀಚರ್ಸ್ ಆಗಿದೆ. Departmental stores earn goodwill and reputation. Departmental stores gives facility to inspect goods. Facility to inspect goods ಅಂದ್ರೆ ಏನು? ಗೂಡ್ಸ್ ಅನ್ನ ಎಕ್ಸಾಮಿನ್ ಮಾಡಿ ತಗೊಳ್ಳುವಂತಹ ಫೆಸಿಲಿಟಿಯನ್ನ ಅದು ಕೊಟ್ಟಿರುತ್ತೆ. ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ enable the customers to touch, feel and check the finishing quality goods before any purchase. Can raise finance easily, results in higher efficiency. It has huge publicity. Next one ಬಂದು ಸೂಪರ್ ಮಾರ್ಕೆಟ್ಸ್. Retailer concentrate in supplying a range of food, beverages product. Supermarkets have significant buying power and therefore retail at low price. ಬೆವರೇಜಸ್ ಅಂದ್ರೆ ಕೂಲ್ ಡ್ರಿಂಕ್ಸ್ ಆಗಿರ್ಬೋದು, ಜ್ಯೂಸಸ್ ಆಗಿರ್ಬೋದು, ಈ ರೀತಿ ಎಲ್ಲಾ ರೀತಿಯಾದ ಪ್ರಾಡಕ್ಟ್ಸ್ ಅನ್ನ ಒಂದು ಮಾರ್ಕೆಟ್ ಅಲ್ಲಿ ಸೆಲ್ ಮಾಡಿದ್ರೆ ಅದನ್ನ ಸೂಪರ್ ಮಾರ್ಕೆಟ್ ಅಂತ ಹೇಳಿ ಕರಿತೀವಿ. ಅಂದ್ರೆ ತುಂಬಾ ಕಡಿಮೆ ಬೆಲೆಯಲ್ಲಿ ನಮ್ಗೆ ಪ್ರಾಡಕ್ಟ್ಸ್ ಅನ್ನ ಸಿಗುತ್ತೆ. ಈ ಸೂಪರ್ ಮಾರ್ಕೆಟ್ ಅಲ್ಲಿ ನಾವು ಪರ್ಚೇಸ್ ಮಾಡಿದಾಗ ಯಾವುದೇ ಬೆವರೇಜ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗುವಂತಹ ಫೆಸಿಲಿಟಿ ಬಂದು ಈ ಒಂದು ಸೂಪರ್ ಮಾರ್ಕೆಟ್ಸ್ ಅಲ್ಲಿ ಇದೆ. ನೆಕ್ಸ್ಟ್ ಒನ್ ಬಂದು ವೇರ್ ಹೌಸ್ ರಿಟೈಲರ್. ದಿಸ್ ಟೈಪ್ ಆಫ್ ರಿಟೈಲರ್ ಇಸ್ ಯೂಶುವಲಿ ಸಿಚುವೇಟೆಡ್ ಇನ್ ಅ ರಿಟೇಲ್ ಆರ್ಕ್ ಅಂಡ್ ವೇರ್ ಪ್ರೆಮಿಸಸ್ ರೆಂಟ್ಸ್ ಆರ್ ಲೋವರ್. This enables this type of retailer to stand retail a large variety of goods at a very competitive prices. ಈ ಒಂದು ರಿಟೈಲರ್ ಏನ್ ಮಾಡ್ತಾನೆ ಅಂತಂದ್ರೆ, ಲಾರ್ಜ್ ವೆರೈಟಿ ಆಫ್ ಗೂಡ್ಸ್ ಅನ್ನ ತುಂಬಾ ಕಾಂಪಿಟೇಟಿವ್ ಪ್ರೈಸಸ್ ಅಲ್ಲಿ ಅಲಾಟ್ ಮಾಡ್ಕೊಂಡು ಹೋಗಿರ್ತಾನೆ. ಅಂಡ್ ಎಲ್ಲಿ ಲೊಕೇಟ್ ಆಗಿರ್ತಾನೆ, ಯಾವ ಏರಿಯಾದಲ್ಲಿ ಲೊಕೇಟ್ ಆಗಿರ್ತಾನೆ ಅನ್ನೋದು ಅವನು ಆ ಏರಿಯಾದನ್ನ ಚೆನ್ನಾಗಿ ಸ್ಟಡಿ ಮಾಡಿ ಆ ಏರಿಯಾದಲ್ಲಿ ಅವನು ಲೊಕೇಟ್ ಆಗಿರ್ತಾನೆ. ನೆಕ್ಸ್ಟ್ ಸ್ಪೆಷಲಿ ರಿಟೈಲರ್ಸ್ ಅಂತ ನೋಡ್ತಾರೆ, ಸ್ಪೆಷಲೈಸಿಂಗ್ ಇನ್ ಸ್ಪೆಸಿಫಿಕ್ ಇಂಡಸ್ಟ್ರೀಸ್ ಆರ್ ಪ್ರಾಡಕ್ಟ್ಸ್. ದೇ ಆಫರ್ ಕಸ್ಟಮರ್ ಆಫರ್ ಎಕ್ಸ್ಪರ್ಟ್ ಸರ್ವಿಸಸ್. ಇದಂದ್ರೆ ಏನು ಇಲ್ಲ, ಸ್ಪೆಷಲಿ ರಿಟೈಲರ್ಸ್ ಅಂದ್ರೆ ಬ್ರ್ಯಾಂಡ್ ಅನ್ನ ಇಟ್ಕೊಂಡು ರಿಟೇಲ್ ಮಾಡುವಂತಹದ್ದು. ಒಂದು ರಿಟೇಲ್ ಶಾಪ್ ಅಲ್ಲಿ ಆ ಬ್ರ್ಯಾಂಡ್ ಗೆ ತಗ್ಗುವಂತಹ ಒಂದು ಪ್ರಾಡಕ್ಟ್ಸ್ ಅನ್ನ ಕೂಡ ಸೆಲ್ ಮಾಡುವಂತಹ ಒಂದು ಪ್ರಾಸೆಸ್ ಅನ್ನ ಸ್ಪೆಷಲಿ ರಿಟೈಲರ್ಸ್ ಅಂತ ಹೇಳಿ ಕರಿತೀವಿ. ಎಸ್, ಈ ಸ್ಪೆಷಲ್ ರಿಟೈಲರ್ಸ್ ಅಡ್ವಾಂಟೇಜಸ್ ಮತ್ತೆ ಲಿಮಿಟೇಷನ್ಸ್ ಏನು ಅಂತ ನಾವು ನೋಡೋದಾದ್ರೆ, ಯೂಶಲಿ ಕ್ವೈಟ್ ಸ್ಮಾಲ್. ಯು ಕ್ಯಾನ್ ಫೈಂಡ್ ವಾಟ್ ಯು ವಾಂಟ್ ವೆರಿ ಕ್ವಿಕ್ಲಿ. ಯು ಕ್ಯಾನ್ ಫೈಂಡ್ ವಾಟ್ ಯು ನೀಡ್, ನೋ ನೆಸೆಸರಿ ಆಫ್ ಸ್ಟಫ್. It is in your neighborhood, so don't need to drive always. Limitations bandu, if it deals in only one type of goods, more customers may not visit such stores. Difficulty to attract customers, difficult to sell. ಅಂದ್ರೆ ಬ್ರ್ಯಾಂಡ್ ಮೇಲೆ ಆಧಾರವಾಗಿರೋದ್ರಿಂದ ಈ ಪ್ರಾಡಕ್ಟ್ ಅನ್ನ ಸೆಲ್ ಮಾಡೋದು ತುಂಬಾ ಕಡಿಮೆ ಅನ್ನೋದಕ್ಕಿಂತ ಯಾರಿಗೆ ಅವಶ್ಯಕತೆ ಇದೆ ಅವ್ರು ಬಂದು ತಗೊಂಡು ಹೋಗ್ತಾರೆ, ಯಾರಿಗೆ ಅವಶ್ಯಕತೆ ಇಲ್ಲ ಅವ್ರು ಬಂದು ಪರ್ಚೇಸ್ ಮಾಡೋದಿಲ್ಲ ಅಷ್ಟೇ. ನೆಕ್ಸ್ಟ್ ಒನ್ ಬಂದು ಇ ಟೈಲರ್ ಅಂತ ಹೇಳಿ. ದಿಸ್ ಟೈಪ್ ಆಫ್ ರಿಟೈಲರ್ ಎನೇಬಲ್ಸ್ ಕಸ್ಟಮರ್ಸ್ ಟು ಶಾಪ್ ಆನ್ಲೈನ್, ವ್ಯೂ ದ ಇಂಟರ್ನೆಟ್ ಅಂಡ್ ಬೈ ಪ್ರಾಡಕ್ಟ್ ವಿಚ್ ಆರ್ ದೆನ್ ಡೆಲಿವರ್ಡ್. This type of retailer is highly convenient and is able to supply a wider geographic customer base.
E-tailer often have lower rent and overheads, so offer very competitive pricing. ನಾವು ಇವಾಗ ಆನ್ಲೈನ್ ಶಾಪ್ ಮಾಡಬೇಕಾದ್ರೆ ಯಾವುದೋ ಒಂದು ಪ್ರಾಡಕ್ಟ್ ಸಿಗುತ್ತೆ, ಕ್ವಾಲಿಟಿ ಚೆನ್ನಾಗಿದೆ, ಪ್ರೈಸ್ ಚೆನ್ನಾಗಿದೆ, ನಮ್ಗೆ ಸೆಟ್ ಆಗೋ ಥರ ಇದೆ, ಕಡಿಮೆ ಪ್ರೈಸಲ್ಲಿ ಇದೆ ಅಂತ ನೋಡಿ ನಾವು ತಗೋಬಿಡ್ತೀವಿ. ಅದೊಂದು ಬೇರೆ ಸೈಡ್ ಆಫ್ ಆನ್ಲೈನ್ ಶಾಪಿಂಗ್. ಆದರೆ ರಿಯಾಲಿಟಿ ಏನು ಅಂತಂದ್ರೆ ನಮಗೆ ಬರುವಂತಹ ಎಲ್ಲ ಪ್ರಾಡಕ್ಟ್ಸ್ ಕೂಡ ಒಂದೊಂದು ರಿಟೇಲರ್ ಬ್ಯಾಕ್ಗ್ರೌಂಡ್ಸ್ನ ಹೊಂದಿರುತ್ತೆ, ಒಂದೊಂದು ಕಂಪನಿ ಹಿಂದೆಯಿಂದ ಬರ್ತಾ ಇರುತ್ತೆ. ಆ ತರ ಬಂದಾಗ ನಮಗೆ ವೈಡ್ ರೇಂಜ್ ಆಫ್ ಪ್ರೊಡಕ್ಟಿವಿಟಿ ಬಂದು ಈ ಆನ್ಲೈನ್ ಶಾಪಿಂಗ್ ಅಲ್ಲಿ ಸಿಗುತ್ತೆ. ಯಾವ ಬ್ರ್ಯಾಂಡ್ ಬೇಕಿದ್ರೆ ಆ ಬ್ರ್ಯಾಂಡ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಮೋರ್ ದೆನ್ ಫಿಸಿಕಲಿ ಈ ಒಂದು ಎಲೆಕ್ಟ್ರಾನಿಕ್ ವೇ ಅಲ್ಲಿ ನಮಗೆ ಜಾಸ್ತಿ ಆಫರ್ಸ್ ಆಗಿರ್ಬೋದು ಅಥವಾ ಅವೈಲಬಿಲಿಟಿ ಆಫ್ ಪ್ರಾಡಕ್ಟ್ಸ್ ಆಗಿರ್ಬೋದು ಜಾಸ್ತಿ ಇರುತ್ತೆ. ಬಟ್ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಬಂದು ನಾವು ಟೆಸ್ಟ್ ಮಾಡಿ ನೋಡಕ್ಕಾಗಲ್ಲ. ಅಂಡ್ ಕ್ವಾಂಟಿಟಿ ಚೆನ್ನಾಗಿದ್ಯಾ, ಎಷ್ಟು ಕ್ವಾಂಟಿಟಿಯಲ್ಲಿ ನಮಗೆ ಆ ಪ್ರಾಡಕ್ಟ್ ಸಿಗ್ತಾ ಇದೆ ಅನ್ನೋದು ಕೂಡ ನಾವು ಚೆಕ್ ಮಾಡೋಕ್ಕಾಗಲ್ಲ. ಅಂಡ್ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಬಂದು ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಯಾವ ಒಂದು ಪ್ರಾಡಕ್ಟ್ ಅನ್ನ ತಗೊಂಡಾಗ ಅದರ ಪ್ರಾಡಕ್ಟ್ ಕ್ವಾಲಿಟಿ ಆಗಿದೆ, ಆ ಕಂಪನಿದು ಅಥವಾ ಆ ರಿಟೈಲರ್ದು ಪ್ರಾಡಕ್ಟ್ ಕ್ವಾಲಿಟಿ ಇದೆ, ಅದನ್ನ ಗಮನಿಸಿ ನಾವು ಶಾಪಿಂಗ್ ಮಾಡಬೇಕಾಗುತ್ತೆ. ಇದು ಇ-ಟೈಲರ್ ಅಂತ. Next one ಬಂದು convenience retailer. Usually located in residential areas, this type of retailer offers a limited range of products at a premium prices due to the added value of convenience. Convenience ಅಂದ್ರೆ ಏನು, ಅವರಿಗೆ ಯಾವ ರೀತಿ ಅನುಕೂಲಕರವಾಗಿದೆಯೋ ಆ ರೀತಿ ಒಂದು ಗೂಡ್ಸ್ ಅಂಡ್ ಸರ್ವಿಸಸ್ ನ ಹಾಕೊಳ್ಳೋದು. ಯಾವ ರೀತಿ ಅಂದ್ರೆ ಒಂದು ರೆಸಿಡೆನ್ಷಿಯಲ್ ಏರಿಯಾನ ನಾವು ತಗೊಂಡ್ರೆ ಅಥವಾ ಒಂದು ಪೀಪಲ್ ರಿಸೈಡ್ ಆಗಿರೋ ಒಂದು ಏರಿಯಾನ ತಗೊಂಡ್ರೆ ಆ ಲೋಕ್ಯಾಲಿಟಿಗೆ ತಗ್ದಂಗೆ ಒಂದು ಪ್ರಾಡಕ್ಟ್ಸ್ ಅನ್ನ ಸೇಲ್ ಮಾಡೋದು ಅಥವಾ ಆ ಒಂದು ಪ್ರೈಸ್ಗೆ ಪ್ರಾಡಕ್ಟ್ ಅನ್ನ ಸೇಲ್ ಮಾಡಿದ್ರೆ ಅವನ್ಗೆ ಲಾಭ ನೋಡುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಅದನ್ನ ಬಿಟ್ಟು ಅವನು ಆ ಲೋಕಾಲಿಟಿಗೂ ಅವನು ಹಾಕಿರೋ ಪ್ರಾಡಕ್ಟ್ಗೂ ಸಂಬಂಧನೇ ಇಲ್ಲದೆ ಇರೋ ತರ ಅವನು ಶಾಪಿಂಗ್ ನ ಮಾಡಿದ್ರೆ ಅಥವಾ ಗೂಡ್ಸ್ ಅಂಡ್ ಸರ್ವಿಸಸ್ ನ ಅವನೊಂದು ಇದ್ರಲ್ಲಿ ಶಾಪ್ ಅಲ್ಲಿ ಇಟ್ಕೊಂಡ್ರೆ ಅವನು ಲಾಸ್ ನ ನೋಡೋದು ಪಕ್ಕ ಅಂತ. ನೆಕ್ಸ್ಟ್ ಸರ್ವಿಸಸ್ ರಿಟೈಲಿಂಗ್. These retailing firms are selling different services rather than products. It is very large and growing part of the retail industry. Services retailing ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡೋದಾದ್ರೆ, ನೀವು ಟಿವಿ ಶಾಪಿಗೆ ಹೋದಾಗ ಟಿವಿ ಶಾಪ್ ಅಲ್ಲಿ ಎಷ್ಟು ಟಿವಿ ಶಾಪ್ಸ್ ಅಲ್ಲಿ ನಿಮ್ಗೆ ಸರ್ವಿಸ್ ಅಂಡ್ ಟಿವಿನ ಜೊತೆಯಲ್ಲಿ ಕೊಡ್ತಾರೆ ಹೇಳಿ. ಟಿವಿ ನೀವು ತಗೋ ಬಂದ್ಬಿಡ್ತೀರಾ ಅಂಗಡಿಯಿಂದ, ಆದ್ರೆ ಆ ಟಿವಿಯನ್ನ ಕನೆಕ್ಟ್ ಮಾಡೋದು ಬೇರೆ ಕಡೆಯಿಂದ ಬಂದು ಕನೆಕ್ಟ್ ಮಾಡ್ಬಿಟ್ಟು ಹೋಗ್ತಾರೆ. ಇಲ್ಲ ಒಂದೊಂದು ಶಾಪ್ಸ್ ಅಲ್ಲಿ ಪ್ರಾಡಕ್ಟ್ ಸರ್ವಿಸ್ ಎರಡನ್ನೂ ಸೆಲ್ ಮಾಡ್ತಾರೆ. ಇಲ್ಲಿ ಸರ್ವಿಸಸ್ ನ ಮಾತ್ರ ಸೆಲ್ ಮಾಡುವಂತಹ ರಿಟೈಲಿಂಗ್ ಅನ್ನ ನಾವು ನೋಡ್ತೀವಿ. ಸರ್ವಿಸಸ್ ನ ಸೆಲ್ ಮಾಡೋದು ಅಂತಂದ್ರೆ ನೀವು ಟಿವಿ ತಗೋ ಬಂದಿರ್ತೀರಾ, ಈಗ ಆ ಟಿವಿ ತಗೊಬಂದು ಆ ಟಿವಿಯನ್ನ ನಿಮ್ ಮನೇಲಿ ಇನ್ಸ್ಟಾಲ್ ಮಾಡಿಸ್ಬೇಕು ಅಂತಂದ್ರೆ ಔಟ್ಸೈಡ್ ಇಂದ ಒಂದು ವ್ಯಕ್ತಿಯನ್ನ ಕರೆಸ್ಕೊಂಡು ನೀವು ಇನ್ಸ್ಟಾಲ್ ಮಾಡ್ಕೋತೀರಾ. ಅದು ಸರ್ವಿಸ್ ಪ್ರೊವೈಡಿಂಗ್ ಅಂತ ಹೇಳಿ ಕರಿತೀವಿ. ಆ ಸರ್ವಿಸ್ ಪ್ರೊವೈಡಿಂಗ್ ಬಂದು ಇತ್ತೀಚಿನ ದಿನಗಳಲ್ಲಿ ತುಂಬಾ ಹೆಚ್ಚಾದ ಬೆಳವಣಿಗೆಯನ್ನ ಹೊಂದಿದೆ ಅಂತ ಕೂಡ ಹೇಳ್ಬೋದು. ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಆಫ್ ರಿಟೇಲ್ ಇಂಡಸ್ಟ್ರಿ ಇನ್ ಇಂಡಿಯಾ. ಈ ಕ್ವಶನ್ ಎಕ್ಸಾಮ್ ಅಲ್ಲಿ ಕೇಳೋದು ಕಡಿಮೆ ಚಾನ್ಸಸ್, ಬಟ್ ಫಾರ್ ಅವರ್ ಜನರಲ್ ನಾಲೆಡ್ಜ್ ಇಟ್ ಇಸ್ ಇಂಪಾರ್ಟೆಂಟ್. ಇನ್ ಇಂಡಿಯಾ ದ ರಿಟೇಲ್ ಸೆಕ್ಟರ್ ಇಸ್ ದ ಸೆಕೆಂಡ್ ಮೋಸ್ಟ್ ಎಂಪ್ಲಾಯರ್ ಆಫ್ಟರ್ ಅಗ್ರಿಕಲ್ಚರ್. ಹಂಗಂದ್ರೆ ಇಲ್ಲಿ ಫಸ್ಟ್ ಎಂಪ್ಲಾಯರ್ ಬಂದು ಅಗ್ರಿಕಲ್ಚರ್ ಆಗಿದೆ. ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ನಮ್ಗೆ ಜಾಸ್ತಿ ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಅಂಡ್ ಸೆಕೆಂಡ್ ಬಂದು ರಿಟೈಲಿಂಗ್ ಅಲ್ಲಿ. The retailing sector in India is highly fragmented and consists predominantly of small independent and owned managed shops. There are more than 1,250 million retail outlets in India. Besides different retail outlets, India is full of low-cost kiosks and push carts. There are a boom in retail trade in India due to increase in the disposable income of the middle class household. ಅಪ್ಪರ್ ಕ್ಲಾಸ್ ಅಲ್ಲಿ ಇರೋರು ಜಾಸ್ತಿ ರಿಟೇಲಿಂಗ್ ಶಾಪ್ಸ್ ಅಲ್ಲಿ ಪರ್ಚೇಸ್ ಮಾಡಲ್ಲ, ಲೋವರ್ ಕ್ಲಾಸ್ ಅಲ್ಲಿ ಇರೋರು ಜಾಸ್ತಿ ಪರ್ಚೇಸ್ ಮಾಡಲ್ಲ, ಆ ಕಡೆನೂ ಇಲ್ಲದೆ ಈ ಕಡೆನೂ ಇಲ್ಲದೆ ಈ ಮಿಡಲ್ ಕ್ಲಾಸ್ ಅಲ್ಲಿ ಇರ್ತೀವಲ್ಲ, ಇಂಥ ಜನರು ನಾವು ಏನ್ ಮಾಡ್ತೀವಿ ಅಂತಂದ್ರೆ ಹೋಗಿ ರಿಟೇಲ್ ಶಾಪ್ಸ್ ಅಲ್ಲಿ ಬೀಳ್ತೀವಿ. ಅಪ್ಪರ್ ಕ್ಲಾಸ್ ಅಲ್ಲಿ ಇರುವಂತಹ ಜನಸಂಖ್ಯೆನೂ ಕಡಿಮೆ, ಲೋವರ್ ಕ್ಲಾಸ್ ಅಲ್ಲಿ ಇರುವಂತಹ ಜನಸಂಖ್ಯೆನೂ ಕಡಿಮೆ. ಆದ್ರೆ ಈ ಮಿಡಲ್ ಕ್ಲಾಸ್ ಅಲ್ಲಿ ಇರೋ ಜನಸಂಖ್ಯೆಯ ಪ್ರಮಾಣ ಬಂದು ಜಾಸ್ತಿ ಅಂದ್ರೆ ಜಾಸ್ತಿ ಇದೆ. ಅದರಿಂದ ಆದಷ್ಟು ಆದಾಯ ಈ ರಿಟೇಲ್ ಶಾಪರ್ಸ್ಗೆ ಎಲ್ಲಿಂದ ಬರುತ್ತೆ ಅಂತಂದ್ರೆ ಮಿಡಲ್ ಕ್ಲಾಸ್ ಪೀಪಲ್ ಇಂದ ಬರುತ್ತೆ ಅಂತ ಹೇಳಿ ಹೇಳ್ಬೋದು. ಫೋರ್ತ್ ಪಾಯಿಂಟ್ ಬಂದು ಮೋರ್ ಅಂಡ್ ಮೋರ್
new Indian and foreign players are entering into the retail business in India. A new attractive retail formats like malls, supermarkets, discount stores, department stores are being introduced and are being popular with customer. Organized retailing in India is present in metro cities only. ಆರ್ಗನೈಸ್ಡ್ ಅಂದ್ರೆ ಏನು, ಅನ್ಆರ್ಗನೈಸ್ಡ್ ಅಂದ್ರೆ ಏನು ಅನ್ನೋದನ್ನ ನೀವು ಮೇ ಬಿ ಥರ್ಡ್ ಸೆಮ್ ಅಲ್ಲಿ ಕಲ್ತಿರ್ತೀರಾ. ಆರ್ಗನೈಸ್ಡ್ ಅಂತಂದ್ರೆ ನೀಟಾಗಿ ಅರೇಂಜ್ ಮಾಡಿಟ್ಟಿರೋದು, ಅನ್ಆರ್ಗನೈಸ್ಡ್ ಅಂದ್ರೆ ಅರೇಂಜ್ ಮಾಡದಿರೋ ಇಟ್ಟಿರೋದು. ಫಾರ್ ಎಕ್ಸಾಂಪಲ್ಗೆ ನಮ್ಮ ಏರಿಯಾದಲ್ಲಿ ಇರುವಂತಹ ಕಿರಾಣಿ ಅಂಗಡಿ, ಆರ್ಗನೈಸ್ಡ್ಗೆ ಡಿಮಾರ್ಟ್ಸ್ ಆಗಿರ್ಬೋದು, ಮಾಲ್ಸ್ ಆಗಿರ್ಬೋದು, ಮೆಗಾ ಮಾಲ್ಸ್ ಆಗಿರ್ಬೋದು, ಸೂಪರ್ ಮಾರ್ಕೆಟ್ಸ್ ಆಗಿರ್ಬೋದು, ಇವೆಲ್ಲ ಆರ್ಗನೈಸ್ಡ್ ಸೆಕ್ಟರ್ಸ್. ಅಂಡ್ ಮೆಟ್ರೋನ ಕೂಡ ಆರ್ಗನೈಸ್ಡ್ ಸೆಕ್ಟರ್ ಅಂತ ಹೇಳಿ ನಾವು ಟ್ರೀಟ್ ಮಾಡ್ತೀವಿ. Next, nowadays big retail players are keeping eye on tier 2 and tier 3 cities. Tier 2 and tier 3 cities ಅಂದ್ರೆ ಏನು ಅಂತಂದ್ರೆ ಮಿಡಲ್ ಕ್ಲಾಸ್ ಮತ್ತೆ ಲೋವರ್ ಕ್ಲಾಸ್ ಮೇಲೆ ಜಾಸ್ತಿ ಅವರು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. 85% retail business from big cities have started small cities. 85% ಬಂದು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ರಿಟೇಲ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂಡ್ ಸ್ವಲ್ಪ ಸ್ಮಾಲ್ ಸಿಟೀಸ್ ಅಲ್ಲಿ ಈಗ ಸ್ಟಾರ್ಟ್ ಮಾಡುವಂತಹ ಅವಕಾಶಗಳು ಜಾಸ್ತಿ ಇದೆ. ನೆಕ್ಸ್ಟ್ ಒನ್ ಬಂದು ಫ್ಯಾಕ್ಟರ್ಸ್ ಕಾಂಟ್ರಿಬ್ಯೂಟಿಂಗ್ ಟು ಗ್ರೋತ್ ಆಫ್ ರಿಟೇಲ್ ಸೆಕ್ಟರ್ ಇನ್ ಇಂಡಿಯಾ. ಫಸ್ಟ್ ಒನ್ ಬಂದು ಇನ್ಕ್ರೀಸ್ ಇನ್ ಪರ್ ಕ್ಯಾಪಿಟಾ ಇನ್ಕಮ್. ಒಂದು ವ್ಯಕ್ತಿ ದುಡಿಯೋ ಆಧಾರದ ಮೇಲೆ ಅವನ ಪರ್ ಕ್ಯಾಪಿಟಾ ಇನ್ಕಮ್ ಬಂದು ಇನ್ಕ್ರೀಸ್ ಆಗುತ್ತೆ. ಜಿಯೋಗ್ರಾಫಿಕಲ್ ಚೇಂಜಸ್ ಅಂದ್ರೆ ನಾವು ಬದುಕ್ತಾ ಇರುವಂತಹ ಏರಿಯಾ ಚೇಂಜ್ ಆಗ್ತದೋ, ಅದರ ಆ ಒಂದು ಏರಿಯಾದ ಸ್ಟ್ಯಾಂಡರ್ಡ್ಸ್ ಚೇಂಜ್ ಆಗ್ತಾ ಇರುವಂತಹದ್ದು ಅಂಡ್ ಹೈ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ನಾವು ಯಾವ ರೀತಿ ಬದುಕ್ತಾ ಇದೀವಿ ಅದು ಕೂಡ ಚೇಂಜ್ ಆಗೋದು ಕಾರಣ ಆಗಿದೆ. ಅಂಡ್ ಚೇಂಜ್ ಇನ್ ಕನ್ಸಂಪ್ಷನ್ ಪ್ಯಾಟರ್ನ್, ಯಾವ ರೀತಿ ಕನ್ಸ್ಯೂಮ್ ಮಾಡ್ತಾ ಇದೀವಿ ಆ ಒಂದು ಪ್ಯಾಟರ್ನ್ ಕೂಡ ಚೇಂಜ್ ಆಗ್ತಾ ಇದೆ. ಅವೈಲಬಿಲಿಟಿ ಆಫ್ ಲೋ ಕಾಸ್ಟ್ ಕನ್ಸ್ಯೂಮರ್ ಕ್ರೆಡಿಟ್, ಕನ್ಸ್ಯೂಮರ್ಸ್ಗೆ ಕ್ರೆಡಿಟ್ ಬಂದು ತುಂಬಾ ಕಡಿಮೆ ಇಂಟ್ರೆಸ್ಟ್ ಅಲ್ಲಿ ಸಿಗ್ತಾ ಇರುವಂತಹದ್ದು. ಇಂಪ್ರೂವ್ಮೆಂಟ್ಸ್ ಇನ್ ಇನ್ಫ್ರಾಸ್ಟ್ರಕ್ಚರಲಿ ಇಂಪ್ರೂವ್ಮೆಂಟ್ಸ್ ಅನ್ನ ನೋಡ್ತಾ ಇದೀವಿ. ಅಂಡ್ ಎಂಟ್ರಿ ಟು ವೇರಿಯಸ್ ಸೋರ್ಸಸ್ ಆಫ್ ಫೈನಾನ್ಸಸ್, ವೇರಿಯಸ್ ಸೋರ್ಸಸ್ ಆಫ್ ಫೈನಾನ್ಸಸ್ಗೆ ನಾವು ಎಂಟ್ರಿ ಕೊಡ್ತಾ ಇದೀವಿ. ಮೇ ಬಿ ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಕ್ರಿಪ್ಟೋ ಕರೆನ್ಸೀಸ್ ಆಗಿರ್ಬೋದು. ಈ ರೀತಿ ರಿಟೇಲ್ ಬಿಸ್ನೆಸ್ ಇನ್ ಇಂಡಿಯಾ ಹೆಂಗಿದೆ ಅಂತ ನಾವು ನೋಡೋಣ. ರೇಂಜ್ ಆಫ್ ಮರ್ಚಂಡೈಸ್ ಅಂದ್ರೆ ಡೈರೆಕ್ಟ್ ಮ್ಯಾನುಫ್ಯಾಕ್ಚರರ್ ಇಂದ ಯಾವುದೇ ಮಿಡಲ್ ಮ್ಯಾನ್ ಇಂಟರ್ಫಿಯರೆನ್ಸ್ ಇಲ್ದಿರ ಫೈನಲ್ ಕಸ್ಟಮರ್ಗೆ ಹೋಗಿ ಪ್ರಾಡಕ್ಟ್ ತಲುಪೋದು ರೇಂಜ್ ಆಫ್ ಮರ್ಚಂಡೈಸ್ ಅಂತ ಹೇಳ್ತೀವಿ. ಕನ್ವೀನಿಯನ್ಸ್ ಆಫ್ ಶಾಪಿಂಗ್ ಅಟ್ ಎ ಪರ್ಟಿಕ್ಯುಲರ್ ಔಟ್ಲೆಟ್ ಅಂದ್ರೆ ಒಂದು ಅಂಗಡಿಗೆ ಹೋದ್ರೆ ಆ ಅಂಗಡಿಯಲ್ಲಿ ಇರುವಂತಹ ಎಲ್ಲಾ ಪ್ರಾಡಕ್ಟ್ಗಳು ನಮ್ಗೆ ಅನುಕೂಲಕರವಾಗಿರುವಂತಹದ್ದು ಅಥವಾ ನಮ್ಗೆ ಬೇಕಾಗಿರೋ ಪ್ರಾಡಕ್ಟ್ಸ್ ಎಲ್ಲ ಒಂದೇ ರೂಫ್ ಕೆಳಗೆ ಸಿಗುವಂತಹದ್ದು. ಟ್ರಾವೆಲ್ ಅಂಡ್ ಡಿಸ್ಟೆನ್ಸ್, ಈಗ ಎಲ್ಲೋದ್ರು ಮಾರ್ಟ್ಸು, ಡಿಮಾರ್ಟ್ಸು, ಮೆಟ್ರೋ ಮಾರ್ಟ್ಸು, ಸೂಪರ್ ಮಾರ್ಕೆಟ್ಸು, ಹೈಪರ್ ಮಾರ್ಕೆಟ್ಸ್ ಎಲ್ಲ ನಮ್ಗೆ ಎಷ್ಟು ಹತ್ರದಲ್ಲಿದೆ ಅಂಡ್ ಟ್ರಾವೆಲ್ ಟೈಮಿಂಗ್ ಎಷ್ಟು ಕನ್ವೀನಿಯಂಟ್ ಆಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಅಂಡ್ ಸೋಶಿಯೋ ಎಕನಾಮಿಕ್ ಬ್ಯಾಕ್ ಗ್ರೌಂಡ್ ಅಂಡ್ ಕಲ್ಚರ್, ಒಂದು ಲೊಕ್ಯಾಲಿಟಿಗೆ ತಗ್ದಂಗೆ ಆ ಒಂದು ಅಂಗಡಿಯಲ್ಲಿ ಯಾವ ರೀತಿ ಪ್ರಾಡಕ್ಟ್ಸ್ ಅನ್ನ ಹಾಕಿರ್ತಾರೆ ಅದರ ಮೇಲೆ ರಿಟೇಲ್ ಬಿಸ್ನೆಸ್ ಬಂದು ಡಿಫೈನ್ ಆಗುತ್ತೆ. ಅಂಡ್ ದ ಸ್ಟೇಜ್ ಆಫ್ ಫ್ಯಾಮಿಲಿ ಲೈಫ್ ಸೈಕಲ್, ಮೋಸ್ಟ್ ಆಫ್ ದ ರಿಟೇಲರ್ಸ್ ಅಂದ್ರೆ ಅಂಗಡಿಯಲ್ಲಿ ಹೋಗಿ ಪರ್ಚೇಸ್ ಮಾಡುವಂತಹ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಂದ ಅವ್ರ ಡಿಸಿಷನ್ಸ್ ಅನ್ನ ತಗೋತಾರೆ. ಫಾರ್ ಎಕ್ಸಾಂಪಲ್ ಈಗ ನಾನು ಒಂದು ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ, ಆ ಕ್ರೀಮ್ ಚೆನ್ನಾಗಿದ್ರೆ ನಾನು ನಮ್ಮ ಅಕ್ಕಗೆ ಹೇಳ್ಬೋದು, ಇಲ್ಲ ತಂಗಿಗೆ ಹೇಳ್ಬೋದು, ನಮ್ಮ ಅಣ್ಣಂದ್ರಿಗೆ ಹೇಳ್ಬೋದು. ಈ ರೀತಿ ನಮ್ಮ ಅಣ್ಣ ಹೋಗಿ ಒಂದು ರಿಟೇಲ್ ಶಾಪಲ್ಲಿ ಅದನ್ನ ಪರ್ಚೇಸ್ ಮಾಡ್ಕೊಬಂದು ಅವ್ನು ಯೂಸ್ ಮಾಡ್ಬೋದು. ಈ ರೀತಿ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಮೇಲೆ ಅಥವಾ ಫ್ಯಾಮಿಲಿ ಸೈಕಲ್ ಅಲ್ಲಿ ಒಂದು ಪ್ರಾಡಕ್ಟ್ ಅನ್ನ ಬೈ ಮಾಡುವಂತಹ ಒಂದು ಪ್ರಾಸೆಸ್ ಕೂಡ ನಡೆಯುತ್ತೆ. ಸೊಸೈಟಿ ಎಫೆಕ್ಟ್ಸ್ ರಿಟೇಲ್ ಇನ್ ಕಾಂಪ್ಲೆಕ್ಸ್ ವೇಸ್, ಸೊಸೈಟಿ ಎಫೆಕ್ಟ್ಸ್ ಇರುತ್ತೆ. ಅಂಡ್ ಟೆಕ್ನಾಲಜಿ, ಯಾವ ರೀತಿ ನಮ್ಮ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನಾವು ಪರ್ಚೇಸ್ ಮಾಡ್ತಾ ಇದೀವಿ ಅನ್ನೋದು. ಅಂಡ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. Retail in India at present the retail industry in India is accelerating, though India is still not at an equal pace with other Asian country parts. India is geared to become a major player in retail market. The fact that most of the developed nations are saturated and the developing one still not prepared. India secures a great position in the international market also with a highly diverse demography. At present ರಿಟೇಲ್ ಬಿಸ್ನೆಸ್, ರಿಟೇಲ್ ಇಂಡಸ್ಟ್ರಿ ಬಂದು ಇಂಡಿಯಾದಲ್ಲಿ ಯಾವ ರೀತಿ ಓಡ್ತಾ ಇದೆ ಅಂತಂದ್ರೆ ತುಂಬಾ ಆಕ್ಸಲರೇಟಿಂಗ್ ಆಗಿ ಇದೆ. ಅಂದ್ರೆ ಗಾಡಿಯನ್ನ ಸ್ಟಾರ್ಟ್ ಮಾಡೋದಕ್ಕೆ ಆಕ್ಸಲರೇಟರ್
ಮುಂದಕ್ಕೆ ಹೋಗಕ್ಕೆ ಎಷ್ಟು ಹೆಲ್ಪ್ ಮಾಡುತ್ತೆ ಗಾಡಿಗೆ, ಆ ರೀತಿ ರಿಟೈಲರ್ ಬಂದು ಅಥವಾ ರಿಟೈಲ್ ಇಂಡಸ್ಟ್ರೀಸ್ ಬಂದು ಆಕ್ಸಲರೇಟ್ ಆಗ್ತಾ ಇದೆ. ಇಷ್ಟಕ್ಕೂ ಬೇರೆ ಕಂಟ್ರೀಸ್ ಜೊತೆ ಹೋಲಿಕೆ ಮಾಡ್ಕೊಂಡ್ರೆ ನಮ್ಮ ರಿಟೇಲ್ ಬಿಸ್ನೆಸ್ ಬಂದು ತುಂಬಾ ಲೋ ಲೆವೆಲ್ ಅಲ್ಲಿ ಇದ್ರೂನು ಅದು ಮುಂದಕ್ಕೆ ಬರುವಂತಹ ಪ್ರಯತ್ನಗಳು ಜಾಸ್ತಿ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಅಂಡ್ ಈ ಪಾಯಿಂಟ್ಸ್ ಅನ್ನ ನೀವು ಓದ್ಕೊಳ್ಳಿ. ನಾನು ಒಂದು ಶಾರ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಏನಪ್ಪಾ ಅಂತಂದ್ರೆ, ಇಂಡಿಯಾದಲ್ಲಿ ರಿಟೇಲ್ ಬಿಸ್ನೆಸ್ ಗ್ರೋ ಆಗ್ತಾ ಇರೋದ್ರಿಂದ ಎಲ್ಲ ಇಂಡಸ್ಟ್ರಿಗೂ ಒಂಥರ ಆಪರ್ಚುನಿಟಿ ಸಿಕ್ಕಿದೆ. ಆ ಆಪರ್ಚುನಿಟಿ ಏನಪ್ಪಾ ಅಂತಂದ್ರೆ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡುವಂತಹ ಆಪರ್ಚುನಿಟಿ ಸಿಕ್ಕಿದೆ. ಅಂಡ್ ಅದಲ್ಲದೆ ಮೋರ್ ದನ್ 20 to 34 ಏಜ್ ಗ್ರೂಪ್ ಪೀಪಲ್ ಬಂದು ಈ ಒಂದು ರಿಟೇಲಿಂಗ್ ಅಲ್ಲಿ ಜಾಸ್ತಿ ಇನ್ವಾಲ್ವ್ ಆಗಿದ್ದಾರೆ. ಅಂತಂದ್ರೆ ಪರ್ಚೇಸಿಂಗ್ ಪವರ್ ಬಂದು ಅವ್ರಿಗೆ ಜಾಸ್ತಿ ಇದೆ. ಅವರು ಬಂದು ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ದಾರೆ. ಎಷ್ಟು ಒಂದು ಪ್ರಾಡಕ್ಟ್ಗೆ ಡಿಮ್ಯಾಂಡ್ ಇದೆ ಅಷ್ಟು ಸಪ್ಲೈ ಇರಲ್ಲ. ಆಗೇನಾಗುತ್ತೆ, ಆ ಒಂದು ಪ್ರಾಡಕ್ಟ್ ಪ್ರೈಸ್ ಬಂದು ಜಾಸ್ತಿ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ನಾವು ನೋಡೋದಾದ್ರೆ ಟೈರ್ 1 ಸಿಟೀಸ್ ಬಂದು ಅದರ ಸಸ್ಟೈನಬಿಲಿಟಿನ ಅದು ಮೇಂಟೈನ್ ಮಾಡ್ತಾ ಇದೆ. ಮೋರ್ ದನ್ ಟೈರ್ 2 ಬಂದು ಅದರ ಸಸ್ಟೈನಬಿಲಿಟಿನ ಮೇಂಟೈನ್ ಮಾಡ್ತಾ ಇದೆ. ಹೆಂಗೆ ಅಂತಂದ್ರೆ ಟೈರ್ 2 ಅವರ ರಿಕ್ವಿಸಿಷನ್ಗಳು ಜಾಸ್ತಿ ಇದೆ. ಹೆಂಗೆ ಅಂತಂದ್ರೆ ಅವ್ರಿಗೆ ಈ ಪ್ರಾಡಕ್ಟ್ ಬೇಕು ಅಂದ್ರೆ ಈ ಪ್ರಾಡಕ್ಟ್ ಬೇಕು ಅಂದ್ರೆ ಮಿಡಲ್ ಕ್ಲಾಸ್ ಪೀಪಲ್ಗೆ ಅದು ಎಂಥದ್ದೇ ಆಗಿರ್ಲಿ, ಯಾವುದೇ ದೇಶದಿಂದ ಆಗಿರ್ಲಿ ಅದು ತರಿಸ್ಕೋತಾರೆ. ಅದು ಮಿಡಲ್ ಕ್ಲಾಸ್ ಪೀಪಲ್ಗೆ ಇರುವಂತಹ ಪವರ್ ಆಗಿದೆ. ಅದರಿಂದ ಈ ಮೆಟ್ರೋಸ್ ಆಗಿರ್ಬೋದು, ಸ್ಮಾಲ್ ಸಿಟೀಸ್ ಆಗಿರ್ಬೋದು, ಇವರೆಲ್ಲ ಈ ಒಂದು ಟೈರ್ 2 ಸಿಟೀಸ್ ಬಂದು ಈ ಮೆಟ್ರೋಸ್ ಅದನ್ನೆಲ್ಲ ಬಿಟ್ಟು ದೊಡ್ಡ ದೊಡ್ಡ ಮೆಗಾ ಮಾಲ್ಸ್ಗೆ ಬರ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೀವಿ. As the Indian retailing is getting more and more organized, various retail formats are emerging to capture the potential of the market. Mega malls, multiplexes, large and small, supermarkets, hypermarket, departmental stores are a few formats which flourishing in the both big and small regional markets. And ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಅಂತಂದ್ರೆ ಎಕ್ಸ್ಪೆಕ್ಟೆಡ್ ಕ್ವಶನ್ ಬಂದು ಅಟ್ ಪ್ರೆಸೆಂಟ್ ನಮ್ಮ ಇಂಡಿಯಾದಲ್ಲಿ ರಿಟೇಲಿಂಗ್ ಹೆಂಗಿದೆ ಅನ್ನೋದ್ರ ಬಗ್ಗೆ ಕ್ವಶನ್ ಕೇಳ್ಬೋದು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇನ್ನು ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಮೀಟ್ ಇನ್ ಅವರ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬೈ ಬೈ.